ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಹೀಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ಗಡೀಪಾರು ಮಾಡಲ್ಪಟ್ಟು ಅಲ್ಲಿ ಇರುವಂತಹ ಸಮಯದಲ್ಲಿ ದೇವರು 7 ಸಭೆಗಳಿಗೆ ಆ ಯೋಹಾನನ ಮೂಲಕವಾಗಿ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಅದರಲ್ಲಿ 6ನೇ ಸಭೆಯಾದಂತಹ ಫಿಲದೆಲ್ಫಿಯಾ ಸಭೆ, ಆ ಸಭೆಯ ದೂತನಿಗೆ ದೇವರು ಬರಿತಾ ಇರುವಂತಹ ಅಥವಾ ಯೋಹಾನನ ಮೂಲಕ ಬರೆಸ್ತಾ ಇರುವಂತಹ ಒಂದು ಮಾತು ಏನು ಅಂತ ಹೇಳಿದ್ರೆ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನ್ನ ವಾಕ್ಯವನ್ನು ಕಾಪಾಡಿದೆ. ಶಕ್ತಿ ಕೊಂಚವಾಗಿದ್ದರೂ ಸಹ ನನ್ನ ವಾಕ್ಯವನ್ನು ನೀನು ಕಾಪಾಡಿದೆ. ಈ ಆಗಲಿನ ಸಮಯದಲ್ಲಿ ಕರ್ತನು ನಮ್ಮಿಂದ ಬಯಸುವಂಥದ್ದೇನು ಅಂದರೆ, ದೇವರ ವಾಕ್ಯವನ್ನು ಕಾಪಾಡುವಂತಹ ಒಂದು ಸ್ವಭಾವ, ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥ ಒಂದು ಸ್ವಭಾವ, ದೇವರ ವಾಕ್ಯವನ್ನು ಅನುಸರಿಸುವ ಒಂದು ಸ್ವಭಾವ. ಅದು ನಮ್ಮ ಜೀವಿತದಲ್ಲಿರುವುದಾದರೆ ದೇವರ ವಾಕ್ಯ ಹೇಳ್ತದೆ, ಆಗ ವಾಕ್ಯ ಈ ರೀತಿ ಹೇಳ್ತದೆ, ನಾನು ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ, ನೀನು ನನಗಾಗಿ ಜೀವಿಸಿದ್ದರಿಂದ, ನೀನು ನನ್ನ ಮಾತಿಗೆ ವಿಧೇಯನಾದದ್ದರಿಂದ, ನನ್ನ ವಾಕ್ಯಕ್ಕೆ ಅನುಸಾರವಾಗಿ ನಡೆದದ್ದರಿಂದ ನಾನು ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆಗೆದಿಟ್ಟಿದ್ದೇನೆ. ಆಮೇಲೆ ವಾಕ್ಯ ಹೇಳುತ್ತೆ, ಯಾರು ಅದನ್ನು ಮುಚ್ಚಲಾರರು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರೊಂದು ಬಾಗಿಲನ್ನು ತೆರೆದ್ರೆ ಯಾರೂ ಮುಚ್ಚಕ್ಕಾಗಲ್ಲ. ಒಂದು ಬಾಗಿಲನ್ನು ದೇವರು ಮುಚ್ಚಿದ್ರೆ ಅದನ್ನು ಯಾರೂ ತೆರೆಯೋಕ್ಕಾಗಲ್ಲ. ಕಾರಣ ಅದರ 7ನೇ ವಾಕ್ಯದಲ್ಲಿ ನಾವು ಆ ರೀತಿಯಲ್ಲೇ ಓದ್ತೇವೆ. ದೇವರು ತನ್ನನ್ನು ಪರಿಚಯ ಮಾಡ್ಕೊಳ್ತಾ ಇರೋದೇನಂತ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ಆತನು ಯಾರು ಮುಚ್ಚದ ಹಾಗೆ ತೆರೆಯುವವನು, ಯಾರು ತೆರೆಯದ ಹಾಗೆ ಮುಚ್ಚುವುದಕ್ಕೆ ಶಕ್ತನಾದ ಒಬ್ಬ ದೇವರು. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನಗಾಗಿ ಒಂದು ಬಾಗಿಲನ್ನು ನೀನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಯಾರಿಗಾಗಿ ಬಾಗಿಲು ತೆರೀತಾರೆ? ಯಾರು ವಾಕ್ಯವನ್ನು ಕಾಪಾಡ್ತಾರೋ, ಯಾರು ವಾಕ್ಯವನ್ನು ಅನುಸರಿಸ್ತಾರೋ. 10ನೇ ವಾಕ್ಯದಲ್ಲೂ ಸಹ ಅದನ್ನೇ ಓದ್ತೀವಿ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನ್ನನ್ನು ಶೋಧನೆಯ ಸಮಯದಲ್ಲಿ ತಪ್ಪಿಸಿ ಕಾಪಾಡ್ತೇನೆ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ. ಈ ಹಗಲಿನ ಸಮಯದಲ್ಲಿ ಹೇಳೋಣ, ಸ್ವಾಮಿ, ನಿನ್ನ ವಾಕ್ಯವನ್ನು ನಾನು ಕಾಪಾಡ್ತೇನೆ, ನಿನ್ನ ವಾಕ್ಯಕ್ಕೆ ನಾನು ವಿಧೇಯನಾಗ್ತೇನೆ, ನಿನ್ನ ವಾಕ್ಯವನ್ನು ಅನುಸರಿಸುವುದಕ್ಕೆ ನಾನು ತಯಾರಾಗ್ತೇನೆ. ಯಾರು ವಾಕ್ಯವನ್ನು ಅನುಸರಿಸುವುದಕ್ಕೆ ಸಿದ್ಧರಾಗ್ತಾರೋ, ಯಾರು ವಾಕ್ಯಕ್ಕೆ ವಿಧೇಯರಾಗ್ತಾರೋ, ಯಾರು ವಾಕ್ಯವನ್ನು ಅನುಸರಿಸಿ ಮುಂದೆ ಹೋಗ್ತಾರೋ ಅವರಿಗಾಗಿ ದೇವರೊಂದು ಬಾಗಿಲನ್ನು ತೆಗಿತಾನೆ. ದೇವರವರಿಗೋಸ್ಕರ ಒಂದು ಬಾಗಿಲನ್ನು ತೆಗಿತಾನೆ. ಅನೇಕ ಭಕ್ತರುಗಳು ನೋಡ್ತೇವೆ, ವಾಕ್ಯಕ್ಕೆ ವಿಧೇಯರಾದಂತಹ ಅನೇಕ ಭಕ್ತರುಗಳು ಸತ್ಯವೇದದಲ್ಲಿದ್ದಾರೆ. ಅವರಿಗಾಗಿ ದೇವರು ಬಾಗಿಲನ್ನು ತೆರೆದರು. ಅನೇಕರು ಆ ಬಾಗಿಲನ್ನು ಮುಚ್ಚುವುದಕ್ಕೆ ಪ್ರಯತ್ನ ಮಾಡಿದ್ರು, ಅವರು ಸೋತೋದ್ರು. ಕಾರಣ ಏನು ಗೊತ್ತಾ? ತೆರೆದವನು ಮನುಷ್ಯನಾಗಿರಲಿಲ್ಲ, ಬಾಗಿಲನ್ನು ಓಪನ್ ಮಾಡಿದವನು ಮನುಷ್ಯ ಆಗಿರಲಿಲ್ಲ. ಯಾರು ಮುಚ್ಚದ ಹಾಗೆ ತೆರೆಯುವುದಕ್ಕೆ ಶಕ್ತಿಯುಳ್ಳಂತಹ ಒಬ್ಬ ದೇವರು. ಅನೇಕರು ಮುಚ್ಚುವುದಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಮುಚ್ಚಕ್ಕಾಗಲಿಲ್ಲ. ಕಾರಣ ತೆರೆದದ್ದು ಸರ್ವಶಕ್ತನಾದ ದೇವರು. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳು, ಸ್ವಾಮಿ, ನನಗಾಗಿ ಒಂದು ಬಾಗಿಲನ್ನು ತೆಗೆಯಪ್ಪ. ನಾನು ನಿನ್ನ ವಾಕ್ಯವನ್ನು ಅನುಸರಿಸ್ತೇನೆ, ನಿನ್ನ ವಾಕ್ಯಕ್ಕೆ ವಿಧೇಯನಾಗ್ತೇನೆ, ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ನಾನು ತಯಾರಾಗ್ತೇನೆ. ದೇವರೇ, ನಿನ್ನ ವಾಕ್ಯವನ್ನು ನಾನು ಕಾಪಾಡ್ತೇನೆ. ನನಗಿರುವ ಶಕ್ತಿ ಕೊಂಚನೇ, ಆದರೆ ಆ ವಾಕ್ಯವನ್ನು ಕಾಪಾಡೋದಕ್ಕೆ ನಾನು ತಯಾರಾದರೆ, ವಾಕ್ಯವನ್ನು ಅನುಸರಿಸುವುದಕ್ಕೆ ನಾನು ತಯಾರಾಗುವುದಾದರೆ ಖಂಡಿತವಾಗಿ ಒಂದು ಬಾಗಿಲನ್ನು ಆತನು ತೆರೆಯುವುದಕ್ಕೆ ಶಕ್ತನಾಗಿದ್ದಾನೆ. ಈ ದಿವಸ ಆ ಬಾಗಿಲನ್ನು ತೆರೆಯುವಂತಹ ಸರ್ವಶಕ್ತನಾದ ದೇವರ ಮುಖವನ್ನು ನೋಡೋಣ. ಆ ದೇವರಲ್ಲಿ ನಾವು ಆಶ್ರಯಿಸೋಣ. ಆತನು ನಮಗಾಗಿ ಬಾಗಿಲನ್ನು ತೆರೀತಾನೆ. ಎಷ್ಟೋ ಭಕ್ತರ ಜೀವಿತಗಳಲ್ಲಿ ಕ್ಲೋಸ್ ಆದಂತಹ ಬಾಗಿಲುಗಳನ್ನ ದೇವರು ತೆರೆದರು. ಯೋಸೇಪ ದೇವರಿಗಾಗಿ ನಿಂತ,
ದೇವರೊಂದು ಬಾಗಿಲನ್ನು ತೆರೆದರು. ದೇವರವನಿಗೆ ಕನಸನ್ನು ಕೊಟ್ಟರು, ಉನ್ನತವಾದಂತಹ ಪ್ರಾಮಿಸನ್ನು ಕೊಟ್ಟರು. ಅದನ್ನು ಕ್ಲೋಸ್ ಮಾಡುವುದಕ್ಕಾಗಿ ಆ ಬಾಗಿಲು ದೇವರು ಅವನಿಗಾಗಿ ಇಟ್ಟಿರುವಂತಹ ಮಂತ್ರಿ ಕುರ್ಚಿಯ ಅಥವಾ ಇತರರು ಸಹೋದರರು ಅವನಿಗೆ ಅಡ್ಡ ಬೀಳ್ತಾರೆ ಎಂಬ ಆ ಒಂದು ಡೋರನ್ನು ಕ್ಲೋಸ್ ಮಾಡುವುದಕ್ಕಾಗಿ ಸಹೋದರರು ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಪೋಟಿಫರ್ ಪ್ರಯತ್ನ ಮಾಡ್ದ, ಆಗಲಿಲ್ಲ. ಪಾನದಾಯಕನು ಮರೆತು ಬಿಟ್ಟ, ಆಗಲಿಲ್ಲ. ಸಮಯ ಬಂದಾಗ ಅದು ಅವನ ಮುಂದೆ ಪ್ರಕಟವಾಯಿತು. ಯಾರೆಲ್ಲ ಮುಚ್ಚುವುದಕ್ಕೆ ಪ್ರಯತ್ನ ಮಾಡಿದ್ರು. ದಾವೀದನನ್ನು ರಾಜನಾಗಿ ಮಾಡಬೇಕು ಅಂತ ದೇವರು ಅಭಿಷೇಕ ಮಾಡಿದ್ದಾರೆ. ಆದರೆ ಅವನ ಮುಂದೆ ಇರುವಂತಹ ಬಾಗಿಲನ್ನು ಕ್ಲೋಸ್ ಮಾಡುವುದಕ್ಕಾಗಿ, ಅವನನ್ನು ಇಲ್ಲದೆ ಮಾಡುವುದಕ್ಕಾಗಿ ಸೌಲ ಬಹಳ ಪ್ರಯತ್ನವನ್ನು ಮಾಡ್ತಾನೆ. ಅನೇಕ ಸಾರಿ ಈಟಿಯಿಂದ ಎಸಿತಾನನ್ನು ಕೊಲ್ಲುವುದಕ್ಕಾಗಿ, ಆದರೆ ಫೇಲ್ ಆಗ್ತಾನೆ. ಕಾರಣ ದಾವೀದನ ಮುಂದೆ ಬಾಗಿಲನ್ನು ತೆರೆದವರು ದೇವರಾಗಿದ್ದರು. ಇವತ್ತು ನಿನ್ನ ಮುಂದೆ ಬಾಗಿಲನ್ನು ದೇವರು ತೆರೀತಾರೆ. ನೀನು ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸುವುದಕ್ಕೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ನಮಗಾಗಿ ಬಾಗಿಲನ್ನು ತೆರೆಯುವಂತಹ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಬಾಗಿಲನ್ನು ತೆರೆದು ದೇವರೇ, ಆ ಬಾಗಿಲಿನ ಮೂಲಕ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನೀನು ನಮಗೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.